ಡಬ್ಬು ಮಾತಾಡೋದು ಕಷ್ಟ ಅಂತೇಳಿ ಮನೋವಿಜ್ಞಾನಿಗಳೊಂದು ಮಾತು ಹೇಳ್ತಾರೆ, ಮನುಷ್ಯನ ಸಹನೆಯನ್ನು 2 ಗಂಟೆ ಮೇಲೆ ಪರೀಕ್ಷೆ ಮಾಡಬಾರ್ದು ಅಂತೇಳಿ. ಅದು ನೀವೆಲ್ಲ ಎಷ್ಟು ಕಷ್ಟದಲ್ಲಿದ್ದೀರಿ ಅಂತ ಹೇಳಿದರು. ಅದ್ರ ಮೇಲೆ ಈಗ 2.25 ಗಂಟೆ ಇನ್ನೂ ಹೆಚ್ಚು ಮಾತನಾಡಿದ್ರೆ ನೀವು ಮಾತನಾಡ್ತಾ ಇರಿ, ನನ್ನ ಕಿವಿಗಳೆಲ್ಲ ಇರುತ್ತೆ ಅಂತ ಹೇಳೋಕ್ಕೆ ಮುಂಚೆ ನಿಲ್ಲಿಸಬೇಕು. ಇದು ಮಠಾಧಿಪತಿಗಳ ಗೋಷ್ಠಿಯಿಂದ ನಡೀತಾ ಇರುವಂತಹ ಒಂದು ವಿಚಾರ ಸಂಕಿರಣ, 7ನೆಯ ವಿಚಾರ ಸಂಕಿರಣ. ಒಂದು ಕಂದಾಯ ಕಾರಣದಿಂದಾಗಿ ಮೈಸೂರು 2 ಜಿಲ್ಲೆ ಆಯಿತು. 2 ಜಿಲ್ಲೆ ಆದ ಕಾರಣಕ್ಕೋಸ್ಕರ ಟೆಕ್ನಿಕಲ್ ಆಗಿ ಗೋಷ್ಠಿ 2 ಹೆಸರಿನಲ್ಲಿ ದಾಖಲೆ ಆಗಿದೆ. ಆದರೆ 2 ಸೇರಿ ಒಂದೇ. ಯಾವತ್ತು ಮೈಸೂರು ಜಿಲ್ಲೆ ಇದ್ದಿತ್ತು ಹಾಗೆ ಏಕಾಭಿಪ್ರಾಯದಲ್ಲೇ 2 ಜಿಲ್ಲೆಯ ಮಠಾಧಿಪತಿಗಳು ಇವತ್ತಿಗೂ ಕೂಡ ಇದ್ದಾರೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಈ ಗೋಷ್ಠಿ ಪ್ರಾರಂಭ ಆದ ಮೇಲೆ ಈ ಅಧಿಕೃತವಾದಂಥ ವಿಚಾರ ಸಂಕಿರಣಗಳನ್ನು ಏರ್ಪಡಿಸೋದರ ಮೊದಲು ಈಗ ಮೈಸೂರಿನಲ್ಲಿ ಆಶ್ರಮ ಏನಿದೆ ಅದು ಖಾಲಿ ಇತ್ತು. ಅದು ಫಸ್ಟು ಬಹಳ ವರ್ಷಗಳಿಂದ 50 ವರ್ಷಗಳಲ್ಲಿ ಗುರುಕುಲ ಇತ್ತು, ಮಠಾಧಿಪತಿಗಳು ತಯಾರು ಮಾಡುವಂಥ ಸಂಸ್ಥೆ ಇತ್ತು. ಆವಾಗ ಪಾಠಶಾಲೆಗೆ ನಿಮ್ಗೆ ಗೊತ್ತಿದೆಯಲ್ಲ, ಮಠನೂ ಗೊತ್ತಿದೆ, ಬಸವೇಶ್ವರ ಸರ್ಕಲಲ್ಲಿ ಪಾಠಶಾಲೆ ಇತ್ತು, KSS ಪಾಠಶಾಲೆ ಇಟ್ಟಿತ್ತು. ಅವಾಗಲ್ಲೆಲ್ಲ ಬಹಳ ಹಿರಿಕರು, ಈಗ ಬಹುಶಃ ಯಾರು ಇರಲಿಕ್ಕಿಲ್ಲ ಈಗ. ಅವರೆಲ್ಲರೂ ಸ್ವಾಮೀಜಿಯವರು ದೂರು ಕೊಟ್ಟದ್ದೇನು ಅಂದರೆ, ಇಲ್ಲಿಂದ ಅಲ್ಲಿಗೆ ಭಾಳ ದೂರ ಆಗುತ್ತೆ, ನಾವು ಈಗ ಪಕ್ಕದ ಮನೆಗೆ ಬಂದೀಗ. ಅದಕ್ಕೋಸ್ಕರ ಆಮೇಲೆ ಕ್ಯಾಥಲಿಕ್ ಪಾಠಶಾಲೆ ಗುರುಕುಲ ಬಂತು, ಮಠದಲ್ಲಿತ್ತು, ಪುನಃ ಅಲ್ಲಿ ಬಂತು. ಖಾಲಿಯಾಗಿತ್ತಲ್ಲ, ಅಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮೀಜಿಗಳಿರುವಾಗ 3 ದಿವಸದ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ರು. ಇನ್ವಿಟೇಷನ್ ಇರ್ತಿರಲಿಲ್ಲ, ಅಂಥದ್ದು ಯಾವುದೂ ಇರ್ತಿರಲಿಲ್ಲ. ಅವಾಗ ಬೆಟ್ಟದ ಶ್ರೀಗಳು, ವಿಶೇಷವಾಗಿ ಹಿರಿಯ ಶ್ರೀಗಳು ಬರ್ತಾಯಿದ್ರು, ಕುಂದೂರು ಶ್ರೀಗಳು ಕಾರ್ಯದರ್ಶಿಗಳಾಗಿ ಆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ರು. ಅಲ್ಲೇ ಮಾಡೋದು, ಪ್ರವಾಸ ತಯಾರು ಮಾಡೋದನ್ನು ಇಡ್ಲಿಕ್ಕೆ ಅಂತ ಮನೆಗೆ ಸೇರಿದ್ರು. ಅಲ್ಲೇ ನಡೀತಾ ಇದ್ದದ್ದು. ಮಳೆ ಇಲ್ಲಾಂದ್ರೆ ಹೊರಗಡೆ ಬೈದಲ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇತ್ತು. ಆನಂತರ ಇದಕ್ಕೆ ಅಧಿಕೃತವಾಗಿ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ವಿಚಾರ ಸಂಕಿರಣವನ್ನು 2007ರಿಂದ ಇಲ್ಲಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷ ಆಚರಿಸಬೇಕು ಅಂತಿಲ್ಲ, ಯಾವಾಗ ಅನುಕೂಲ ಆಗುತ್ತೆ ಆಗ ಆಚರಿಸ್ಕೊಳ್ಳುತ್ತೆ. ಅನುಕೂಲವಾದಂಥ ವಿಷಯಗಳು ಚರ್ಚೆ ಆಗಿದೆ. ಶ್ವೇತ ಸಂಪಾದನೆ, ಕೈವಲ್ಯ ಸಾಹಿತ್ಯ, ರೇಡಿಯೋ ಸಿದ್ಧೇಶ್ವರ ಕುರಿತಾಗಿ ಹೀಗೆ ಕಾರ್ಯಕ್ರಮಗಳು ನಡೆದಿದೆ. ಸುತ್ತೂರಿನಲ್ಲಿ ಶೂನ್ಯ ಸಂಪಾದನೆ ನಡೆದಾಗ ಸಮಾರೋಪಕ್ಕೆ ತಳಂಬಾಷಿಗಳನ್ನು ಕರೆದಿತ್ತು. ಅವ್ರು ಹೇಳಿದ್ದೇನು ಅಂತಂದರೆ, ಇಷ್ಟು ಮಹತ್ವದ ವಿಚಾರ ಬಂದಾಗ ಸಮಾರೋಪಕ್ಕೆ ಯಾಕಂದರೆ ನನಗೊಂದು ಪೇಪರ್ ಕೊಡಬೇಕಾಯ್ತು ಅಂತ ಅವ್ರು ಬಂದ ಕಾರ್ಯಕರ್ತರು ಲಕ್ಷ್ಮೀ ಕೂಡ ವ್ಯಕ್ತ ಮಾಡಿದ್ರು. ನನ್ನ ಸಿಕ್ಕಿದ್ರು. ಅವ್ರು ಬೆಂಗಳೂರಿನಲ್ಲಿ ಗೋವಿಂದಾಚಾರ್ಯರ ಕಾರ್ಯಕ್ರಮ ಇತ್ತು. ನಾವು ಹೇಳಿದ ಕುಂದೂರು ಸ್ವಾಮಿಗಳು ಮತ್ತು ಈ ಥರ ಎಲ್ಲ ನಿಮ್ಮ ಸಂಪರ್ಕ ಮಾಡಲಿಕ್ಕೆ ಮಾಡಿದ್ರು, ಈ ಥರ ನಡೀತಾ ಇದೆ ಅಂತೇಳಿ. ಅವರು ಯುರೋಪ್ ಪ್ರವಾಸದಲ್ಲಿದ್ದರಿಂದ ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ. ಅವ್ರ ಮೊದಲೇ ಗೊತ್ತಾಗಿದ್ದರೆ ಖಂಡಿತ ಬರ್ತಿದ್ದೆ ಅಂತ ನಮ್ಮ ಮಾತನ್ನು ಕೂಡ ವ್ಯಕ್ತ ಮಾಡಿದ್ರು. ಈ ವರ್ಷ ಇಲ್ಲಿ ಸಾಲೂರು ಮಠದಲ್ಲಿ 2ನೇ ಸಾರಿ ನಡೀತಾ ಇರುವಂಥ ಕಾರ್ಯಕ್ರಮ. ಹಿಂದೆ ಉತ್ಸವಗಳಿದ್ದಾಗ ಆಸಕ್ತಿಯಿಂದ ಇದನ್ನು ವ್ಯವಸ್ಥೆ ಮಾಡಿದರು. ಈಗ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಮಾಡಿದ್ದಾರೆ. ಇವತ್ತು ಅವರ ಜನ್ಮದಿನೋತ್ಸವ. ಅವ್ರ ಜನ್ಮದಿನೋತ್ಸವದಿಂದಲೇ ಮಾಡಬೇಕು ಅಂತ ನಮ್ಗೆ ಯಾರಿಗೂ ಕಲ್ಪನೆ ಇರಲಿಲ್ಲ. ಬಹುಶಃ ಅವ್ರಿಗಿಂತ ಏನೋ ಗೊತ್ತಿಲ್ಲ, ದಿನಾಂಕ ನಿಗದಿ ಆಗ್ತಿಲ್ಲ, ಬಂದಮೇಲೆ ಗೊತ್ತಾಯ್ತು ಇವೆಲ್ಲ ಜನ್ಮದಿನೋತ್ಸವ ದಿವಸನೇ. ಬಹುಶಃ ಗುರುಸ್ವಾಮಿಗಳ ಒಂದು ಇರಿದಾದ ಮನಸ್ಸಿಗೆ ಇವತ್ತಿನ ವಿಚಾರ ಸಂಕಿರಣ ಕೂಡ ಒಂದು ಸಾಕ್ಷಿಯಾಗಿದೆ ಅಂತ ನನ್ನ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು. ಅವರಷ್ಟು ಉದಾರವಾದಂಥ ಉದಾತ್ತವಾದಂಥ ಮನಸ್ಸನ್ನು ಹೊಂದಿದ್ದು. ಅವರೆಲ್ಲ ಕಡೆ ಹೋದಾಗ ಕೂಡ
ಎಲ್ಲರೂ ಭಾಷಣ ಮಾಡಲಿಕ್ಕೆ ಹೇಳ್ತಿದ್ರು, ಸ್ವಲ್ಪ ಹಾಸ್ಯಭರಿತವಾಗಿ ಮಾಡ್ತಾರೆ ಅಂತ. ಕೊನೆಗೆ ಅವರೆಲ್ಲ ಮಾತನಾಡಿ ಒಂದು ಮಾತು ಹೇಳ್ತಿದ್ರು, ನಿಮಗೆಲ್ಲ ಗೊತ್ತಿದೆ, ಮನುಷ್ಯ ಇರೋದು 3 ದಿವಸ, ಹುಟ್ಟೋದೊಂದು ದಿವಸ, ಬದುಕೋದೊಂದು ದಿವಸ, ಹೋಗೋದೊಂದು ದಿವಸ. ಎಷ್ಟು ದಿವಸ ಇರ್ತೀನಿ ಮಾದಪ್ಪನ ನೆನಪು ಮಾಡಿ ಒಳ್ಳೆಯದಾಗುತ್ತೆ. ಇದು ಅವ್ರ ಕೊನೆ ಸಂದೇಶಗಳು ಯಾವಾಗಲೂ. ಅದರ ಮಾದಪ್ಪನ ಬಗ್ಗೆ ಅಷ್ಟೊಂದು ಅಚ್ಚುವಾದಂತಹ ನಂಬಿಕೆ, ಶ್ರದ್ಧೆಯನ್ನು ಇಟ್ಟಿದ್ದಂಥವ್ರು. ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ನಾಳೆ ಮತ್ತು ನಾಡಿದ್ದು ಇಲ್ಲಿ ವಿಚಾರಗಳನ್ನು ಮಾಡಲಿದ್ದಾರೆ. ಅದರ ಅಧ್ಯಕ್ಷತೆ ವಹಿಸಿ ಶ್ರೀಗಳಿದ್ದಾರೆ. ಪ್ರಬಂಧ